ಒಂದು ಮುದ್ದೆ ಇಟ್ಕೊಂಡು ತಿಂತಾಯಿದ್ರೆ ಹೆಂಗಿರುತ್ತೆ ನೋಡಿ. ಸ್ವಲ್ಪ ಎಣ್ಣೆ ಹಾಕ್ಕೊತೀನಿ, ಒಂದು ಈರುಳ್ಳಿ ಹಾಕ್ಕೊತೀನಿ. ದಪ್ಪ ಈರುಳ್ಳಿ, ಸಣ್ಣ ಈರುಳ್ಳಿ ಆದರೆ ಒಂದು 2 ಈರುಳ್ಳಿ ತೊಗೊಳ್ಳಿ. ನಾನು ಒಂದು ಈರುಳ್ಳಿ ದಪ್ಪ ಈರುಳ್ಳಿ ತೊಗೊಂಡಿದ್ದೀನಿ, ದಪ್ಪದ್ದು. ಒಂದು ಗೆಡ್ಡೆ ಬೆಳ್ಳುಳ್ಳಿ ಹಾಕ್ಕೊತಾ ಇದ್ದೀನಿ. 1 ಇಂಚು ಶುಂಠಿ ಹಾಕ್ಕೊತಾ ಇದ್ದೀನಿ. ಇದಕ್ಕೆ 1-2 ಸ್ಪೂನ್ ಅಷ್ಟು ಧನಿಯಾ ಪುಡಿ ಹಾಕೋತಾ ಇಲ್ಲ, ನಾನು ಧನಿಯಾ ಹಾಕೋತಾ ಇದ್ದೀನಿ. ಒಂದು 6-7 ಒಣಮೆಣಸಿನ್ಕಾಯಿ ಹಾಕೋತಾ ಇದ್ದೀನಿ. ಸ್ವಲ್ಪ ಜೀರಿಗೆ, ಸ್ವಲ್ಪ ಸೋಂಪು ಮಿಕ್ಸಿಂಗ್ ಹಾಕೋತಾ ಇದ್ದೀನಿ. ಒಂದು 2 ಟೊಮೊಟೊ ಉದ್ದುದ್ದಾಗ ಹಚ್ಕೊಂಡಿದ್ದೀನಿ, ಹಾಕೋತಾ ಇದ್ದೀನಿ. ಎಲ್ಲ ಲೋ ಫ್ಲೇಮಲ್ಲೇ ಒಂದು 2 ನಿಮಿಷ ಎಲ್ಲ ಹುರ್ಕೊಳ್ಳೋಣ. 4 ಮೆಣಸು ಹಾಕೋತೀನಿ, ಜಾಸ್ತಿ ಹಾಕೊಳ್ಳಲ್ಲ. ಇದಕ್ಕೆ ನೋಡಿ ಕಾಯಿ ತುರಿ ಹಾಕೋತಾ ಇದ್ದೀನಿ. ಇದಿಷ್ಟನ್ನು ಮಿಕ್ಸಿಗೆ ಹಾಕ್ಕೊಂಡು ನುಣ್ಣಗೆ ರುಬ್ಕೊಳ್ಳೋಣ. ನೋಡಿ ಮಿಕ್ಸಿಗೆಲ್ಲ ಹಾಕಿದ್ದೀನಿ. ಇದ್ರ ಜೊತೆಗೆ ಒಂದು 2 ಪೀಸ್ ಚಕ್ಕೆ ಹಾಕ್ತಾಯಿದ್ದೀನಿ. ಒಂದು 3 ಪೀಸು ಏಲಕ್ಕಿ ಹಾಕ್ತಾಯಿದ್ದೀನಿ. ಒಂದು 4 ಲವಂಗ ಹಾಕ್ತಾಯಿದ್ದೀನಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಪುದೀನ ಹಾಕೋತಾ ಇದ್ದೀನಿ. ಇದಿಷ್ಟು ಚೆನ್ನಾಗಿ ನುಣ್ಣಗೆ ರುಬ್ಕೊಳ್ಳೋಣ. ನೋಡಿ ನುಣ್ಣಗೆ ರುಬ್ಕೊಂಡಿದ್ದೀನಿ. ಸ್ವಲ್ಪ ಎಣ್ಣೆ ಹಾಕೋತೀನಿ. ಎಣ್ಣೆ ಕಾದ್ಮೇಲೆ ಇನ್ನೊಂದು ಸಣ್ಣ ಈರುಳ್ಳಿ ಉದ್ದುದ್ದಾಗ ಕಟ್ ಮಾಡ್ಕೊಂಡಿದ್ದೀನಿ, ಹಾಕೋತೀನಿ. ಗೋಲ್ಡನ್ ಬ್ರೌನ್ ಬರೋವರೆಗೂ ಇದು ಮಾಡ್ಕೊಂಡಿದ್ದೀನಿ. ಇದಕ್ಕೆ ಮಸಾಲೆ ಹಾಕೊಳ್ಳೋಣ. ಜಾರ್ ತೊಳೆದು ನೀರು ಹಾಕೋತೀನಿ. ರುಚಿಗೆ ತಕ್ಕಂಗೆ ಸ್ವಲ್ಪ ಉಪ್ಪು ಹಾಕೊಳ್ಳೋಣ. ಈಗ ಮುಚ್ಚಿಬಿಟ್ಟು ಒಂದು ಕುದಿ ಬರೋವರೆಗೂ ಮುಚ್ಚಿರೋಣ. ಈಗ ಸ್ಟವ್ ಆಫ್ ಮಾಡ್ಕೊಂಡಿದ್ದೀನಿ, ಕುದಿ ಬಂದಿತ್ತು. ಈಗ ಒಂದೊಂದೇ ಮೊಟ್ಟೆ ಹೊಡೆದು ಬಿಟ್ಕೊಳ್ಳೋಣ. ನಾಲ್ಕು ಮೊಟ್ಟೆ ಹಾಕ್ಕೊಂಡಿದ್ದೀನಿ. ನಿಮ್ಗೆ ಎಷ್ಟು ಬೇಕೋ ಅಷ್ಟು ಮೊಟ್ಟೆ ಹಾಕ್ಕೊಳ್ಳಿ. ಮತ್ತು ಸ್ಟವ್ ಹಚ್ಚಿ ಮೀಡಿಯಮ್ ಉರಿಲೇ ಇನ್ನೊಂದು ಕುದಿಸ್ಕೊಳ್ಳೋಣ. ಜಾಸ್ತಿ ಉರಿ ಇಟ್ಟರೆ ಏನಾಗೋಯ್ತದಂದರೆ ಎಲ್ಲ ಕಲಸೋದಂಗೆ ಆಗೋಯ್ತದೆ ಮೊಟ್ಟೆ. ಅದಕ್ಕೆ ಮೀಡಿಯಮ್ ಉರಿಲೇ ಒಂದು ಕುದಿ ಹಚ್ಕೊಳ್ಳೋಣ. ಒಂದು ಕುದಿ ಬಂದರೆ ಸಾಕು. ಮೊಟ್ಟೆ ಬಿಡಿಯಾಗೈತೆ ನೋಡಿ. ಕಲಸೋಗ್ಲಿಲ್ಲ ನೋಡಿ ಹೆಂಗಿದೆ. ಇದಕ್ಕೊಂದು ಮುದ್ದೆ ಇಟ್ಕೊಂಡು ತಿಂತಾಯಿದ್ರೆ ಹೆಂಗಿರುತ್ತೆ ನೋಡಿ.